ಬಿಕ್ಕಟ್ಟಿನ ಹೆಸರಲ್ಲಿ ಹಣ ಪೀಕೋದಕ್ಕೆ ಹೊರಟ್ರೆ ಹುಷಾರ್. ನಿಗದಿತ ದರಕ್ಕಿಂತ ಹೆಚ್ಚು ಬೆಲೆಗೆ ಸಿಲಿಂಡರ್ ಮಾರಾಟ ಮಾಡಿದ್ದು ಗಮನಕ್ಕೆ ಬಂದ್ರೆ ಅಂತವರ ವಿರುದ್ಧ ಕ್ರಮ ಆಗುತ್ತೆ. ಎಲ್ಪಿಜಿ ವಿತರಕರಿಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ವಿತರಕರು ಸರ್ಕಾರ ನಿಗದಿಪಡಿಸಿದ ದರದಲ್ಲೇ ಎಲ್ಪಿಜಿಯನ್ನ ಕೊಡಬೇಕು. ಹೆಚ್ಚುವರಿ ವಸೂಲಿ ಮಾಡಿದ್ರೆ ಪರವಾನಗಿಯೇ ರದ್ದಾಗುತ್ತೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ. ಈಗಾಗಲೇ 1169 ಕೇಸ್ ದಾಖಲಾಗಿದೆ, 27 FIR ದಾಖಲಾಗಿದೆ, 1603 ಸಿಲಿಂಡರ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಸಚಿವ ಮುನಿಯಪ್ಪ ಮಾಹಿತಿಯನ್ನ ಕೊಟ್ಟರು. ಪೊಲೀಸ್ ಸ್ಟೇಷನ್ಸ್ಗೂ ಕೂಡ ಪೊಲೀಸ್ ಇಲಾಖೆಯಿಂದ ಇನ್ಸ್ಟ್ರಕ್ಷನ್ಸ್ ಇದೆ. ಅವರವರ ವ್ಯಾಪ್ತಿಯಲ್ಲಿ ಎಲ್ಲಿ ಕೂಡ ಕಾಳು ಸಂತೆಗೆ ಹೋಗಬಾರ್ದು, ದುಬಾರಿ ರೇಟ್ ಮಾಡಬಾರ್ದು. ಅಂಥವಿದ್ದರೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಕಠಿಣ ಶಿಕ್ಷೆಯನ್ನು ಕೊಡಬೇಕನ್ನೋ ವಿಷಯವನ್ನು ನಾನು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ಸ್ವಲ್ಪ ಸ್ಟ್ರಿಕ್ಟಾಗಿ ತಗೋಬೇಕು, ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಮಾಡ್ತಾ ಇದ್ದಾರೆ. ಇನ್ನಷ್ಟು ಜಾಗರೂಕತೆ ವಹಿಸಿ FIR 27 ಹಾಕಿದ್ದಾರೆ. 1169 ಕೇಸ್ ಬುಕ್ ಆಗಿದೆ. 1603 ಡೊಮೆಸ್ಟಿಕ್ಕು ಕಮರ್ಷಿಯಲ್ಲು ಸೇರಿ ಸಿಲಿಂಡರನ್ನು ವಶಪಡಿಸಿಕೊಂಡಿದೆ. ಪ್ರಕ್ರಿಯೆ ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸೌದೆ ಒಲೆ ಬಳಸುವಂತೆ ಸಚಿವರು ಮನವಿ ಮಾಡಿದ್ದಾರೆ. ಹಳ್ಳಿ ಭಾಗದ ಜನರಿಗೆ ಮನವಿ ಮಾಡಿದ್ರು ಆಹಾರ ಸಚಿವರು. ಹಳ್ಳಿಗಳಲ್ಲಿ ಈಗಲೂ ಸಹ ಸೌದೆ ಸಿಗತ್ತೆ, ತೊಂದರೆ ಇಲ್ಲ. ಬೆಂಗಳೂರು ಬಿಟ್ಟು 4 ಕಿಲೋಮೀಟರ್ ಹೋದ್ರೆ ಸೌದೆ ಸಿಗತ್ತೆ. ಅರಣ್ಯ ಪ್ರದೇಶದ ಒಣಕಟ್ಟಿಗೆ ಬಳಸಿ ಅಂತ ಆಹಾರ ಸಚಿವ ಮುನಿಯಪ್ಪ ಅವರು ಮನವಿ ಮಾಡಿದ್ರು ಜನರಲ್ಲಿ. ಎಲ್ಲೆಲ್ಲಿ ಸೌದೆ ಬಳಸೋದಕ್ಕೆ ಸಾಧ್ಯ ಇದೆಯೋ ಅವರು ಸೌದೆಯನ್ನ ಬಳಸಿ ಅಂತ ಸಚಿವರು ಮನವಿ ಮಾಡಿದ್ದಾರೆ ಜನರಲ್ಲಿ. ಸೌದೆ ಒಲೆಯನ್ನ ಬಳಸುವಂತೆ ಸಚಿವ ಮುನಿಯಪ್ಪ ಮನವಿ ಮಾಡಿರೋದು. ಹಳ್ಳಿ ಭಾಗದ ಜನರು ಸೌದೆ ಒಲೆ ಬಳಸೋದಕ್ಕೆ ಆಪ್ಷನ್ ಇದೆ, ಸೌದೆ ಸಿಗತ್ತೆ, ಕಟ್ಟಿಗೆ ಆರಾಮಾಗಿ ಸಿಗತ್ತೆ, ಅಂತವರು ಆದಷ್ಟು ಸೌದೆ ಒಲೆಯನ್ನ ಬಳಸಿ ಅಂತ ಸಚಿವರು ಹೇಳಿರೋದು. ನಗರ ಪ್ರದೇಶದಲ್ಲಿರೋರಿಗೆ ಒಂದು ಸೌದೆ ಸಿಗಲ್ಲ, ಸಿಕ್ಕರೂ ಕೂಡ ಒಲೆ ಉರಿಸೋದಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ. ಹಾಗಾಗಿ ಸಿಲಿಂಡರ್ಗಳ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಹಳ್ಳಿ ಭಾಗದಲ್ಲಿ ಹಾಗಲ್ಲ, ಸೌದೆಯೂ ಸಿಗತ್ತೆ, ಒಲೆ ಉರಿಸೋದಕ್ಕೂ ಆಪ್ಷನ್ ಇರುತ್ತೆ. ಈಗ ಮುಂಚೆ ಒಲೆ ಉರಿಸೋರು ಸಹ ಗ್ಯಾಸ್ಗೆ ಶಿಫ್ಟ್ ಆಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಹಳ್ಳಿ ಭಾಗದ ಕೆಲವು ಮನೆಗಳಲ್ಲಿ ಒಲೆಯೇ ಇಲ್ಲ ಈಗ. ಆದ್ರೆ ಯಾರ್ಯಾರಿಗೆ ಆ ಆಪ್ಷನ್ ಇದೆಯೋ ಅಂತವರು ಸೌದೆ ಒಲೆಯನ್ನ ಬಳಸಿ ಅಂತ ಸಚಿವರು ಮನವಿ ಮಾಡಿದ್ದಾರೆ. ಸ್ವಲ್ಪ ಕಷ್ಟಕರದಲ್ಲಿರುವುದರಿಂದ ಮಿತಿ ವ್ಯಯ ಮಾಡಬೇಕು. ಜೊತೆಗೆ ಎಲೆಕ್ಟ್ರಿಕ್ ಸ್ಟವ್ ಅನ್ನು ಬಳಸ್ಕೊಳ್ಳೋದು ಒಳ್ಳೆಯದು. ಹಿಂದೆ ಯಾವ್ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ವಿ, ಅದೇ ರೀತಿ ಹಳ್ಳಿ ಪ್ರದೇಶಗಳಲ್ಲಿ ಸೌದೆಯಿಂದನೇ ನಾವು ಶತಮಾನಗಳಿಂದ ಅಡುಗೆ ಮಾಡ್ಕೊಂಡು ತಿಂದಂಥದ್ದು, ಎಲ್ಲದಕ್ಕೂ ಉಪಯೋಗಿಸಿರೋದು ಗೊತ್ತಿದೆ. ಯುದ್ಧ ನಡೆಯುವಂಥ ಕಾಲದಲ್ಲಿ ನಾವು ಕೂಡ ಮನವರಿಕೆ ಮಾಡಿಕೊಂಡು ಸ್ವಲ್ಪ ಸಹಕರಿಸಿದರೆ ಒಳ್ಳೆಯದಾಗುತ್ತೆ. ಕೆಲವು ಬೆಂಗಳೂರು ಸರೌಂಡಿಂಗ್ ಇರೋ ಕಡೆ ಕಷ್ಟ. ಬೆಂಗಳೂರಿಂದ ಒಂದು 45 ಕಿಲೋಮೀಟರ್ ಆಚೆ ಹೋದರೆ ಇವತ್ತು ಕೂಡ ಉಪಯೋಗಿಸ್ತಾರೆ. ಜೊತೆಗೆ ಗ್ಯಾಸ್ ಎಸ್ಟಾಬ್ಲಿಷ್ಮೆಂಟು ಫಾಸ್ಟಾಗಿ ಹೊರಟರು ಮಾಡಬೇಕು ಅಂತ. ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಇದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಈಗ ಸ್ವಲ್ಪ ಕಷ್ಟಕರದಲ್ಲಿರುವುದರಿಂದ ಮಿತಿ ವ್ಯಯ ಮಾಡಬೇಕು. ಜೊತೆಗೆ ಎಲೆಕ್ಟ್ರಿಕ್ ಸ್ಟವ್ ಅನ್ನು ಬಳಸ್ಕೊಳ್ಳೋದು ಒಳ್ಳೆಯದು. ಹಿಂದೆ ಯಾವ್ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ವಿ, ಅದೇ ರೀತಿ ಹಳ್ಳಿ ಪ್ರದೇಶಗಳಲ್ಲಿ ಸೌದೆಯಿಂದನೇ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.